ಕೇಂದ್ರ ಬಜೆಟ್ ಆಯಿತು, ಇದೀಗ ರಾಜ್ಯ ಬಜೆಟ್ನ ಸರದಿ. ಇನ್ನೇನು ರಾಜ್ಯ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಇದರ ಬೆನ್ನಲ್ಲೇ ಬಜೆಟ್ ಬಗ್ಗೆ ತೀವ್ರ ಕುತೂಹಲವೂ ಕೂಡ ಮೂಡಿದೆ. ಈ ಬಾರಿಯ ಬಜೆಟ್ ಗಾತ್ರ ಹೇಗಿರಲಿದೆ, ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಸಿಗಲಿದೆ, ಹೀಗೆ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿದೆ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಟಾಪ್ ರಾಜ್ಯಗಳ ಪೈಕಿ ಕರ್ನಾಟಕವೂ ಒಂದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಿಗೂ ಕಂಟಕ ಎದುರಾಗಿದೆ. ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಕರ್ನಾಟಕವು ಬಳಲಿ ಬೆಂಡಾಗಿದೆ. ಇದರ ಮಧ್ಯೆ ಬಜೆಟ್ಗೂ ಕೌಂಟ್ ಡೌನ್ ಶುರುವಾಗಿರುವುದು ಎಲ್ಲರ ಎದೆ ಬಡಿತ ಹೆಚ್ಚಾಗುವಂತೆ ಮಾಡಿದೆ. ಬಜೆಟ್ ಮೇಲೂ ಆರ್ಥಿಕ ಮುಗ್ಗಟ್ಟಿನ ಎಫೆಕ್ಟ್. ಹೌದು, ದೇಶದಾದ್ಯಂತ ಈಗ ಆರ್ಥಿಕ ಮುಗ್ಗಟ್ಟು ಕಾಡ್ತಿದೆ. ಇದಕ್ಕೆ ಕರ್ನಾಟಕ ಕೂಡ ಹೊರತಾಗಿಲ್ಲ. ಕೇಂದ್ರ ಸರ್ಕಾರ ರಾಜ್ಯದ ಪಾಲಾಗಿ ನೀಡಬೇಕಿರುವ ತೆರಿಗೆ ಮೊತ್ತವನ್ನ ಕಡಿತ ಮಾಡಿದೆ. ಜೊತೆಗೆ ಸ್ಥಳೀಯವಾಗಿ ಸಂಗ್ರಹ ಆಗಬೇಕಿದ್ದ ಟ್ಯಾಕ್ಸ್ಗೂ ಹೊಡೆತ ಬಿದ್ದಿದೆ. ಇಷ್ಟೆಲ್ಲ ಸವಾಲುಗಳ ನಡುವೆ ಬಜೆಟ್ ಮಂಡನೆ ಮಾಡಬೇಕಾಗಿದ್ದು, ಈ ಬಾರಿಯ ಬಜೆಟ್ನಲ್ಲಿ ಇರಬಹುದಾದ ಪ್ರಮುಖ ಅಂಶಗಳನ್ನ ನೋಡುವುದಾದ್ರೆ, ಈ ಬಾರಿ ಎದುರಾಗಿರುವ ಆರ್ಥಿಕ ಹಿಂಜರಿತದಿಂದ ಬಜೆಟ್ನಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಬಜೆಟ್ ಗಾತ್ರದಲ್ಲಿ ಕಳೆದ ಬಜೆಟ್ಗಿಂತ 3% ಮಾತ್ರ ಹೆಚ್ಚಳವಾಗುತ್ತೆ ಎನ್ನಲಾಗ್ತಿದೆ. ಇಷ್ಟೇ ಪ್ರಮಾಣದಲ್ಲಿ ಗಾತ್ರ ಹೆಚ್ಚಳವಾದರೆ ಈ ಬಾರಿಯ ಬಜೆಟ್ 2.41 ಲಕ್ಷ ಕೋಟಿ ಆಸುಪಾಸಿನಲ್ಲಿ ಇರಲಿದೆ. ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಸಿಎಂ ನಡೆಸಿದ್ದು, ಸಾಲ ಮನ್ನಾ ಸಬ್ಸಿಡಿಯಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಹಾಗೆ 2020-2021ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಕೃಷಿ ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಿದ್ದಾರೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಆರ್ಥಿಕ ಮುಗ್ಗಟ್ಟಿನ ಬೆನ್ನಲ್ಲೇ ಮಂಡನೆಯಾಗ್ತಿರುವ ರಾಜ್ಯ ಬಜೆಟ್ ತೀವ್ರ ಕುತೂಹಲ ಕೆರಳಿಸಿದೆ. ಸಿಎಂ ಬಿಎಸ್ವೈ ಎಲ್ಲಾ ಸವಾಲುಗಳನ್ನ ಎದುರಿಸಿ ಜನಪರ ಬಜೆಟ್ ಮಂಡಿಸ್ತಾರಾ, ಇಲ್ಲ ಜನಪ್ರಿಯ ಬಜೆಟ್ ಅನ್ನೇ ಮಂಡಿಸ್ತಾರಾ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಾವಿನೈ, TV9 ಬೆಂಗಳೂರು.